ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕರಾವಳಿ ಕಡೆ ಹೆಚ್ಚಾಗಿ ಫ್ರೆಶ್ ಮೀನನ್ನೇ ತಿನ್ನೋದು ಜಾಸ್ತಿ. ಮಳೆಗಾಲದಲ್ಲಿ ಫ್ರೆಶ್ ಮೀನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಣ ಮೀನನ್ನು ಸ್ಟಾಕ್ ಮಾಡಿ ಇಟ್ಕೊತಾರೆ, ಆ ಟೈಮಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೊರಗಡೆ ಇದ್ದವರಿಗಂತೂ ಫ್ರೆಶ್ ಮೀನುಗಳು ಸಿಗೋದಂತೂ ತುಂಬ ಅಪರೂಪನೇ. ಹಾಗಾಗಿ ನಾವು ಒಣ ಮೀನುಗಳನ್ನು ತೊಗೊಬಂದು ಇಟ್ಕೊತೀವಿ. ಇವತ್ತು ನಾನು ಒಣ ಮೀನಿನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಆ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ. ಪಕ್ಕ ನಮ್ಮ ಕರಾವಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಒಣ ಮೀನಿನ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಒಣ ಮೀನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ದಣಿಸ್ಲಿ, ಮತ್ಯಾಳು ಜೆಬ್ಬು ಅಂತ ಕರಿತೀವಿ. ಇನ್ನು ಕೆಲವೊಬ್ರು ಇದಕ್ಕೆ ಕರಿಮೀನು ಅಂತ ಕೂಡ ಕರೀತಾರೆ. ನಿಮ್ಮ ಕಡೆ ಇದನ್ನು ಏನಂತ ಕರಿತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನಿಲ್ಲಿ ಒಂದು 4 ಸ್ಪೂನ್ನಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಫಿಶ್ ಫ್ರೈ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಮೆಣಸು, ಕೊತ್ತಂಬರಿ, ಜೀರಿಗೆ ಹಾಗೆ ಸೋಂಪು ಇವಿಷ್ಟನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫಿಶ್ ಫ್ರೈಗಷ್ಟೇ ಅಲ್ಲ, ಈ ರೀತಿ ಚಟ್ನಿ ಮಾಡ್ಕೊಳ್ಳುವಾಗ ಅಥವಾ ಕೆಲವೊಂದು ತರಕಾರಿ ಪಲ್ಯಗಳಿಗೂ ಕೂಡ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರದ್ದು ರೆಸಿಪಿ ಬೇಕು ಅಂತಂದರೆ ನಾನು ಶೇರ್ ಮಾಡ್ತೀನಿ, ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಇವಾಗ ನೀರು ಹಾಕಿಬಿಟ್ಟು ಈ ರೀತಿ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಕಾದಿದ ನಂತರ 1/4 ಸ್ಪೂನ್ ಸಾಸಿವೆ ಸಿಡಿದಿದ ನಂತರ 2 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿಬಿಟ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ತೆಗೆದಿಟ್ಕೊಂಡಿರುವಂಥ ಒಣ ಮೀನನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ನಂತರ ಅದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲ ಪುಡಿನೂ ಸಹ ಅದಕ್ಕೆ ಸೇರಿಸ್ಬಿಟ್ಟು 1/4 ಸ್ಪೂನ್ ಅರಿಶಿನ, ಮೊದಲೇ ನೆನೆಸಿಟ್ಕೊಂಡಿರುವಂಥ ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣಿನ ರಸನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 5 ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಿದ ನಂತರ ಗ್ರೇವಿ ದಪ್ಪ ಆಗ್ತಾ ಬರುತ್ತೆ. ಇನ್ನು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೋಡಿಬಿಟ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ನೋಡಿ, ತಣ್ಣಗಾಗಿದ್ದ ನಂತರ ಈ ರೀತಿ ಚಟ್ನಿ ಥರ ಆಗಿದೆ. ಇದನ್ನು ಅನ್ನ ಸಾಂಬಾರು ಜೊತೆ ನಂಚ್ಕೊಳ್ಳಬಹುದು, ಅನ್ನದ ಜೊತೆ ಕಲಿಸ್ಕೊಂಡು ಕೂಡ ತಿನ್ಬಹುದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.